ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಆಲೂ ಚೆನ್ನ ಮಸಾಲ ಹೆಂಗೆ ಮಾಡೋದಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತಾ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತಾ MS ತಿನ್ಸುಕಟ್ಟೆ ಚಾನಲ್. 2 ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣಂತ. ಸೊ ಫಸ್ಟ್ ನಾನಿಲ್ಲೇ ಒಂದು ಕುಕ್ಕರ್ನ ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು 3 ರಿಂದ 4 ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆನ ಫಸ್ಟ್ ಚಲೋತ್ನಂಗೆ ಕಾಯಿಸ್ಕೊತೀನಿ. ನಾ ಇಲ್ಲೇ ಡೈರೆಕ್ಟಾಗಿ ಕುಕ್ಕರ್ನಾಗ ಮಾಡತ್ತೀನಿ. ನೀವು ಫಸ್ಟ್ ಕಾಳನ್ನು ಕುದಿಸ್ಕೊಂಡು ಹೊರಗಡೆ ಪಾತ್ರೆ ಒಳಗೂ ಮಾಡ್ಬೋದು, ಬಟ್ ಈ ಥರ ಮಾಡಿದರೆ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಆಗ್ತತಿ ನೋಡಿರಿ. ಸೊ ಎಣ್ಣೆ ಚಲೋತ್ನಂಗೆ ಕಾಯಲಿ. ಕಾದ್ಮೇಲೆ ಇದಕ್ಕೆ ನಾನು 1 ಇಂಚಿನಷ್ಟು ನಾನು ಇದಕ್ಕೆ ಚಕ್ಕಿ ಹಾಕೋತೀನಿ. ಆಮೇಲೆ ಒಂದು 2 ಎಲೆ ಪಲಾವ್ ಎಲೆ ಹಾಕೋತೀನಿ. ಆಮೇಲೆ ಒಂದು ಅರ್ಧ ಚಮಚದಷ್ಟು ನಾನು ಇದಕ್ಕೆ ಜೀರಿಗೆನ ಹಾಕೋತೀನಿ. ಸೊ ಜೀರಿಗೆ ಅದು ಚಟ ಅಂದಮೇಲೆ ನಾ ಇದಕ್ಕೆ ಒಂದು 2 ಕಡ್ಡಿಯಷ್ಟು ಕರಿಬೇವನ್ನ ಹಾಕೋತೀನಿ. ಅದಾದಮೇಲೆ ಒಂದು 3 ರಿಂದ 4 ಹಸಿ ಮೆಣಸಿನ್ಕಾಯಿನ ಉದ್ದುದ್ಕ ಹೆಚ್ಚಿ ಹಾಕ್ಕೊಳತ್ತೀನಿ. ನೀವು ಮೆಣಸಿನ್ಕಾಯಿನ ಆಪ್ಷನಲ್ ಆಗಿನೂ ಹಾಕೋಬೋದು, ಇಲ್ಲ ಬರೀ ಹಸಿ ಖಾರದಾಗೂ ಮಾಡ್ಬೋದು. ನಾನಿಲ್ಲೇ ಒಂದು ಸ್ವಲ್ಪ ಹಸಿ ಮೆಣಸಿನ್ಕಾಯಿ, ಒಂದು ಸ್ವಲ್ಪ ಒಣ ಖಾರನ ಯೂಸ್ ಮಾಡತ್ತೀನಿ. ನಿಮ್ಮ ಸ್ಪೈಸ್ನ ನೋಡಿಕೊಂಡು ನೀವು ಖಾರನ ಹಾಕೋಬೋದು. ಈಗ ಮೆಣಸಿನ್ಕಾಯಿನ ಚಲೋ ಫ್ರೈ ಆಗೋ ಮಟ್ಟ ನಾನು ಫ್ರೈ ಮಾಡ್ಕೋತೇನೆ. ನೆಕ್ಸ್ಟ್ ಈಗ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಮೀಡಿಯಮ್ ಸೈಜಿದ್ದ 2 ಉಳ್ಳಾಗಡ್ಡಿನ ಇದಕ್ಕೆ ಹಾಕ್ಕೊಳತ್ತೀನಿ. ಇದಾದಮೇಲೆ ಉಳ್ಳಾಗಡ್ಡಿನ ಒಂಚೂರು ನಾವು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣಂತ. ಇದು ಚಪಾತಿಗೆ ಮತ್ತು ಪೂರಿಗೆ ಭಾರಿ ಬೆಸ್ಟ್ ಕಾಂಬಿನೇಷನ್ ಆಗ್ತೈತಿ ನೋಡಿರಿ. ಸೊ ರೈಸಿಗೂ ಕೂಡ ನೀವು ಟೇಸ್ಟ್ ಮಾಡ್ಬೋದು. ಸೊ ನೆಕ್ಸ್ಟ್ ಈಗ ನಾನು 1 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಚಮಚದಷ್ಟು ಹಸಿ ಅಲ್ಲದ ಪೇಸ್ಟನ್ನು ಹಾಕೋತೀನಿ. ಇದನ್ನಿಷ್ಟನ್ನು ಹಾಕ್ಕೊಂಡು ಉಳ್ಳಾಗಡ್ಡಿದು ಬೆಳ್ಳುಳ್ಳಿ ಅಲ್ಲದ್ದು ಹಸಿ ಸ್ಮೆಲ್ ಹೋಗೋ ಮಟ್ಟ ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋಣಂತ. ಸೊ ಉಳ್ಳಾಗಡ್ಡಿ ಚಲೋತ್ನಂಗೆ ಫ್ರೈ ಆದಮೇಲೆ ನಾ ಇಲ್ಲೇ ಮೀಡಿಯಮ್ ಸೈಜದು 3 ಆಲೂಗಡ್ಡಿನ ಸಿಪ್ಪಿ ತೆಗೆದು ಕ್ಯೂಬ್ ಶೇಪ್ನ ಕಟ್ ಮಾಡಿ ನೀರೊಳಗೆ ಹಾಕಿ ಇಟ್ಕೊಂಡಿದ್ದೆ. ಈಗ ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಆ ಆಲೂಗಡ್ಡಿನಷ್ಟು ಹಾಕೊಳ್ಳೋಣ. ನೀವು ಬೇಕಿದ್ರೆ ಕ್ವಾಂಟಿಟಿ ಜಾಸ್ತಿ ಬೇಕಿದ್ರೆ ಜಾಸ್ತಿ ಆಲೂಗಡ್ಡಿನೂ ಕೂಡ ಹಾಕೋಬೋದು. ಸೊ ಆಲೂಗಡ್ಡೆ ಹಾಕೊಂಡ್ಮೇಲೆ ಇವು ಎಣ್ಣೆ ಒಳಗನ ಒಂಚೂರ ಲೈಟಾಗಿ ಫ್ರೈ ಆಗಬೇಕು. ಸೊ ಹಂಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣಂತ. ಸೊ ನೋಡ್ರಿ, ಇಲ್ಲೇ ಆಲೂಗಡ್ಡೆ ಕಂಪ್ಲೀಟಾಗಿ ಫ್ರೈ ಆಗವೆ. ಬರ್ರಿ ಇದಕ್ಕೆ ನೆಕ್ಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್ನ ಹಾಕೊಳ್ಳೋಣಂತ. ಫಸ್ಟಿಗೆ ನಾ ಇಲ್ಲೇ ಇದಕ್ಕೆ ಸ್ಪೈಸಿಗೆ ಎಷ್ಟು ಬೇಕೋ ಅಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊಳತ್ತೀನಿ. ಸೊ ಹಸಿ ಮೆಣಸಿನ್ಕಾಯಿನೂ ಯೂಸ್ ಮಾಡಿದ್ದೆ. ಸೊ ಹಂಗಾಗಿ ಇಲ್ಲೇ ಒಂದು 2 ಚಮಚದಷ್ಟು ಒಣ ಖಾರದ ಪೌಡ್ರ್ ಹಾಕ್ಕೊನಿ. ಇದಾದಮೇಲೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಪೌಡರನ್ನು ಹಾಕೋತೀನಿ. ಮತ್ತು ಒಂದು ಅರ್ಧ ಚಮಚದಷ್ಟು ನಾ ಇಲ್ಲೇ ಹವೀಸ್ ಪೌಡರನ್ನು ಹಾಕ್ಕೊಳಕತ್ತೀನಿ. ನೆಕ್ಸ್ಟ್ ಇದಕ್ಕೆ ನಾನು 1 ಚಮಚದಷ್ಟು ಗರಂ ಮಸಾಲಾನ ಹಾಕ್ಕೊಳತ್ತೀನಿ. ನೀವು ಸಬ್ಜಿ ಮಸಾಲಾನಾದರೂ ಹಾಕೋಬೋದು ಅಥವಾ ಸಾಂಬಾರು ಮಸಾಲಾನಾದರೂ ಹಾಕೋಬೋದು. ಈಗ ನಿಮ್ಮ ಟೇಸ್ಟಿಗೆ ನೋಡಿರಿ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣಂತ. ಸೊ ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಕುಕ್ಕರ್ನಾಗ ರೆಡಿ ಆಗಿಬಿಡ್ತೈತೆ ನೋಡಿರಿ. ಈಗ ಎಣ್ಣೆ ಜೊತೆ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಮಿಕ್ಸ್ ಆಗಿ ಒಂದು 2 ನಿಮಿಷ ಫ್ರೈ ಆಗೋ ಮಟ್ಟನೂ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣಂತ. ಮಸಾಲೆ ಎಲ್ಲ ಆಲೂಗಡ್ಡೆಗೆ ಅದು ಹತ್ಕೋಬೇಕು. ಸೊ ಅಲ್ಲಿ ಮಟ್ಟ ನಾವು ಇದನ್ನು ಫ್ರೈ ಮಾಡೋಣ. ಈಗ ನೆಕ್ಸ್ಟ್ ನಾನು ಇದಕ್ಕೆ ರುಬ್ಬಿ ಇಟ್ಕೊಂಡಂಥ ಒಂದು 2 ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಳತ್ತೀನಿ. ಮೀಡಿಯಮ್ ಸೈಜದು 2 ಟೊಮ್ಯಾಟೊನ ಮೊದಲನೇ ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ಈಗ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ಳೋಣಂತ. ಸೊ ಇದು ಚಲೋತ್ನಂಗೆ ಮಿಕ್ಸ್ ಆದಮೇಲೆ ನಾ ಇದನ್ನು ಒಂದು ಕುದಿಸ್ಕೊಂಡೀನಿ. ಇಲ್ಲ ನೋಡಿರಿ, ಚಲೋತ್ನಂಗೆ ಕುದ್ದ ಮೇಲೆ ಎಣ್ಣೆ ಬಿಡಾತೈತಿ. ನೆಕ್ಸ್ಟ್ ಈಗ ನಾ ಇದಕ್ಕೆ ಒಂದು ನೈಟ್ ಫುಲ್ ನೆನೆಸಿ ಇಟ್ಕೊಂಡಂಥ 1 ಗ್ಲಾಸ್ನಷ್ಟು ಕಾಬೂಲ್ ಕಡ್ಲಿನ ಹಾಕ್ಕೊಳಕತ್ತೀನಿ. ಸೊ ಕಾಬೂಲ್ ಕಡ್ಲಿನ ಹಾಕ್ಕೊಂಡು ಈಗ ಚಲೋತ್ನಂಗೆ ಮಿಕ್ಸ್ ಮಾಡಿಕೊಂಡು ನೀರು ಸೇರಿಸಿ ಇದಕ್ಕೆ ಒಂದು 2 ರಿಂದ 3 ಸೀಟಿ ಕುಕ್ಕರ್ ಸೀಟಿ ಹೊಡ್ಸಿದ್ವಿ ಅಂದ್ರೆ ಆಲೂ ಚೆನ್ನ ಮಸಾಲ ರೆಡಿ ಆಗ್ತತಿ ನೋಡಿರಿ. ಭಾರಿ ಈಸಿ ಆ್ಯಂಡ್ ಕ್ವಿಕ್ ಆಗ್ತತಿ. ಮತ್ತು ಮಸಾಲೆ ಜೊತೆ ಚಲೋತ್ನಂಗೆ ಮಿಕ್ಸ್ ಮಾಡಿರಿ. ಮತ್ತು ಕಡ್ಲಿ ಕಾಳು ಕಂಪ್ಲೀಟಾಗಿ ಮುಣಗಬೇಕು ಅಲ್ಲಿ ಮಟ್ಟ ಇದಕ್ಕೆ ನಾವು ನೀರನ್ನು ಹಾಕಬೇಕು. ಸೊ ಇಲ್ಲೇ ನಾನು ಒಂದು 2 ರಿಂದ 3 ಗ್ಲಾಸ್ನಷ್ಟು ನೀರು ಹಾಕೀನಿ ಮತ್ತು ಒಂದು 3 ಸೀಟಿನ ಇದಕ್ಕೆ ನಾನು ಹೊಡ್ಸ್ಕೋತೇನಂತ. ಸೊ ನೋಡಿರಿ, ಮಸಾಲೆ ಚಲೋತ್ನಂಗೆ ಮಿಕ್ಸ್ ಆಗೈತಿ. ಬರ್ರಿ ಈಗ ಇದಕ್ಕೆ ನೀರನ್ನು ಹಾಕೊಳ್ಳೋಣಂತ. ಸೊ ನೀರು ಹಾಕ್ಕೊಂಡು ಮತ್ತೊಂದು ಸಲ ನಾನು ಚಲೋತ್ನಂಗೆ ಮಿಕ್ಸ್ ಮಾಡ್ತೀನಿ. ಮತ್ತು ಸಾಲ್ಟನ್ನು ಟೇಸ್ಟ್ ನೋಡಿ ಒಂದು 3 ರಿಂದ 4 ಸೀಟಿ ನಾನು ಕೂಗಿಸ್ಕೊಂಡು ನಿಮ್ಗೆ ಸಿಗ್ತೇನಂತ. ಸೊ ಕುಕ್ಕರದ ಸ್ಟೀಮ್ ಹೋಗಿ ಆಲೂ ಚೆನ್ನ ಮಸಾಲ ರೆಡಿ ಆಗೈತಿ ನೋಡ್ರಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗಿರ್ತೈತಿ ಮತ್ತು ಅಷ್ಟೇ ಟೇಸ್ಟು ಕೂಡ ಆಗಿರ್ತೈತಿ. ನೀವು ಚಪಾತಿ ಪೂರಿ ಜೊತೆ ಸರ್ವ್ ಮಾಡಿರಿ, ಭಾರಿ ಮಸ್ತ್ ಟೇಸ್ಟ್ ಕೊಡ್ತೈತಿ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಆಲೂ ಚೆನ್ನ ಮಸಾಲ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ, ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.